ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೇನಂದರೆ ನಾವು ಮನೆಗೆ ಹೋಗಿ ನನ್ನ ಮಗನಿಗೆ ಬುಲೆಟ್ ನೋಡೋಣ ಅಂದ್ಬಿಟ್ಟು ಹೋಗಿದ್ವಿ. ಮನೆ ಬುಕ್ ಮಾಡಿಬಿಟ್ಟು ಬಂದಿದ್ವಿ. ನಾವು ಬಂದು GT 650 ಬುಕ್ ಮಾಡಿಬಿಟ್ಟು ಬಂದಿದ್ವಿ. ಮಿನಿಮಮ್ 1 ವೀಕ್ ಅಂತ ಹೇಳಿದ್ರು. 1 ವೀಕ್ ಒಳಗಡೆ ಬಂದೈತೆ. ನಾವೊಂದು ಇವತ್ತು ಹೋಗ್ತಾ ಇದ್ವಿ, ಹೋಗಿ ತೊಗೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ನಮ್ಮ ಫ್ಯಾಮಿಲಿ ಫುಲ್ ಹೋಗ್ತಾ ಇದ್ವಿ. ನಮ್ಮ ಅದಕ್ಕೆ ನಮ್ಮ ಅಂಕಲ್ ಮತ್ತು ನಮ್ಮಮ್ಮ ಬಂದವರಲ್ವ, ಹಂಗೆ ನಮ್ಮಮ್ಮ ಅವರು ಬರ್ತಾವ್ರೆ. ಇವತ್ತು ಹೋಗಿ ತೊಗೊಂಬರ್ಬೇಕು. ನಮ್ಮ ಮಗನ ಮತ್ತು ಪ್ರಕಾಶ ಎಲ್ಲ ಮುಂಚೆನೇ ಹೋಗೋರೆ. ಇವಾಗ ನಾವು ಹೋಗ್ತಾ ಇದ್ದೀವಿ, ಹೋಗಿ ತೊಗೊಂಬರ್ಬೇಕು. ತುಂಬ ದಿವಸದ ನನ್ನ ಮಗನ ಆಸೆ ಇವತ್ತು ಸಕ್ಸಸ್ ಆಗ್ತಾಯಿತ್ತು. ಗಾಡಿ ಮುಂದೆ ಇಟ್ಟಿದ್ರೆ ಸ್ವಲ್ಪ ಸೈಡಿಗೆ ಅಣ್ಣ ಇಲ್ಲ ಕಟ್ಕೊಂಡು ಕಾಟ ಅಂತ ಬ್ಲಡ್ ಚಂದ ಮಾಮ ನೋಡಿ ಹೋಗು ರಮ್ಯ 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 ಅಯ್ಯೋ
అంకల్ కుక్ పెట్టండి అంకల్ని ಒಂದು ಫೋಟೋ ಇಡಿ ಇಡಿ ಇಡ್ಲಿ ಇಡ್ಲಿ ಬಿಡು ಹೆಲ್ಮೆಟ್ ಇಚ್ರಾ ಏನನ್ನ ಮಾತಾಡ್ತೀರಾ? ಮೊಮ್ಮಗ ಗಾಡಿ ತಗೊಂಡ ಗಾಡಿ ತಗೊಂಡೆ ಅಂತ ತುಂಬ ಖುಷಿ ಆಯಿತು. ನಮ್ಮಮ್ಮ ಬಂದು ಕಾರ್ ತೊಗೊಳಕ್ಕೂ ಬಂದಿದ್ರು, ಗಾಡಿ ತೊಗೊಳಕ್ಕೂ ಬಂದಿದ್ರು. ನಮ್ಮ ಅತ್ತಿಗೆಯವರು ಅಷ್ಟೇ 2 ಟೈಮ್ಗೂ ಬಂದಿದ್ರು. ಒಂಥರ ಖುಷಿ ಆಗುತ್ತೆ ಅಂತ ಎಲ್ಲರೂ ಬಂದರೆ. ನಮ್ಮ ಅತ್ತಿಗೆಯವರೆಲ್ಲ ಗಾಡಿ ನೋಡ್ತಾ ಅವ್ರೆ. ನೀ ಕೈಯಲ್ದೆ ಅಲ್ಲೇ ಗೇರ ಯಾವ್ದು ಇದು ಗೇರು అంటే ఫస్ట్ పడింది ఇప్పుడు అట్లా మళ్ళీ వెనక్కి ఒకటి ముందరకి మీరు అంతా వెనక్కి బ్రేక్ యాವ್ದಾ ಅದು ಓ ಏನು ಇಬ್ರು ರಾಯಲ್ ಎನ್ಫೀಲ್ಡ್ ಜಿಟಿ. ನಾವಿವಾಗ ಗಾಡಿ ತಗೊಂಬಂದಿದೀವಿ. ರಾಯಲ್ ರಾಯಲ್ GT ತಗೊಂಬಂದಿದೀವಿ. ಇವಾಗ ನಾವು ಪೂಜೆ ಮಾಡಬೇಕು. ಇವಾಗ ಶುಕ್ರವಾರ ಅಲ್ವಾ, ಇವತ್ತು ಪೂಜೆ ಮಾಡಬೇಕು. ಎಲ್ಲ ದೇವಸ್ಥಾನಕ್ಕೆ ಎತ್ಕೊಂಡು ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು. ಫಸ್ಟ್ ಬಂದು ಚೌಡಮ್ಮನಿಗೆ ಪೂಜೆ ಮಾಡ್ತೀವಿ. ಇವಾಗ ಹೊಸ ಗಾಡಿ ನಮ್ಮ ಮನೆಗೆ ಹೊಸ ಗಾಡಿ ಬಂದೈತೆ. ಹೊಸ ಗಾಡಿ ಅರ್ಧನೂ ಇಲ್ಲ ಅಲ್ಲ ಅಮ್ಮ ನೀನು ಆ ಗಾಡಿಯಲ್ಲಿ ಅರ್ಧನೂ ಇಲ್ಲ ಟ್ರಾಫಿಕ್ ಎಲ್ಲ ಜಾಸ್ತಿ.
GT 650 ಇವತ್ತು ಮನೆಗೆ ತೊಗೊಂಬಂದಿದ್ದೀವಿ. ನಮ್ಮ ಯಜಮಾನ್ರು ಪೂಜೆ ಎಲ್ಲ ಮಾಡಿದ್ರು, ಅಂದರೆ ಗಾಡಿಗೆ ವೆಹಿಕಲ್ಗೆ ಪೂಜೆ ಮಾಡಿದ್ರು. ನನ್ನ ಮಗ ಇವಾಗ ದೇವಸ್ಥಾನಕ್ಕೆ ಎತ್ಕೊಂಡು ಹೋಗ್ತಾನೆ. ಗಂಗಮ್ಮನ ದೇವಸ್ಥಾನ, ಕಾಳಮ್ಮನ ದೇವಸ್ಥಾನ, ಗ್ರಾಮದಮ್ಮನ ದೇವಸ್ಥಾನಕ್ಕೆಲ್ಲ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಅವನು ಇವಾಗ ಹೋಗ್ತಾವನೆ ನನ್ನ ಮಗ. ಒಂಥರ ಖುಷಿ ಆಯಿತು. ಇವತ್ತು ಶುಕ್ರವಾರ, ವಾರದಿಂದ ಕೊಡೋಣ ವಾರ ಇವತ್ತು ತೊಗೊಂಬಂದಿರೋದು. ಇನ್ನು ಇವಾಗ ಇದೆಲ್ಲ ಆಗ್ತಾ ಇದ್ದಂಗೆ ಮನೆ ಇನ್ನೇನು ಪೈಂಟ್ ಮಾಡ್ತಾ ಇದ್ದೀವಲ್ವ, ಇದು ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ತೀನಿ. ಯಾರೋ ಮಿಸ್ ಮಾಡ್ತೀರಾ ವಾಚ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.